ಆದಿತ್ಯಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯಃ ಪ್ರಚೋದಯಾತ್. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಜ್ಯೋತಿಷಾಸಕ್ತ ಬಂಧುಗಳಿಗೆ, ವೀಕ್ಷಕರಿಗೆಲ್ಲ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಯಿಷಾ ಅಂಕಿತಾ ಕಶ್ಯಪ್. ವೀಕ್ಷಕರೇ, ಇವತ್ತು ನಾನು ಒಂದು ಹೃದಯದ ವಿಚಾರವನ್ನು ತಗೊಂಡಿದ್ದೀನಿ. ನಮಗೆ ಗೊತ್ತಿದೆ, ಈಗ ಎಲ್ಲ ಕಡೆ ಕೇಳಿಬರ್ತಾ ಇರೋ ಪ್ರಚಲಿತದಲ್ಲಿರುವ ಸುದ್ದಿ ಹೃದಯಾಘಾತದಿಂದ ಇವ್ರು ಸತ್ರು, ಅವ್ರು ಸತ್ರು, ಇವ್ರು ಸತ್ರು ಅಂತ ನಾವು ಪ್ರತಿದಿನ ಸುದ್ದಿಯನ್ನು ಕೇಳ್ತಾನೇ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಂತೂ ಸರಣಿ ಹೃದಯಾಘಾತ ಆಗ್ತಾ ಇದೆ, ಇದು ಗೊತ್ತಿದೆ. ಆದರೆ ಯಾಕೆ ಹೃದಯಾಘಾತ ಆಗ್ತಾ ಇದೆ, ಇದ್ರ ಬಗ್ಗೆ ಕೂಡ ತಜ್ಞರು ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಪರಿಸರ ಮಾಲಿನ್ಯದಿಂದ ಅಂತ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಲಸಿಕೆಯನ್ನು ತಗೊಂಡ್ಮೇಲೆ, ಈ ಕೋವಿಡ್ ಲಸಿಕೆಯನ್ನು ತಗೊಂಡ್ಮೇಲೆ ಅಂತ. ಆದರೆ ಅದನ್ನು ತಜ್ಞರು ಅಲ್ಲಗಳಿತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ಕೇಳಿಬರ್ತಾ ಇರೋದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ. ಇದರಲ್ಲಿ ನಾವು ಜ್ಯೋತಿಷ್ಯದ ಪ್ರಕಾರ ನೋಡೋದಾದರೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ನಾವು ಮುಖ್ಯವಾಗಿ ತಗೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಯಾವ ಗ್ರಹ ಹೃದಯಾಘಾತಕ್ಕೆ ಕಾರಣವಾಗುತ್ತೆ, ಹೃದಯ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಮುಖ್ಯವಾಗಿ ಈಗ ಜೀವನ ಶೈಲಿಯನ್ನು ನಾವು ತಗೊಳ್ಳೋದಾದರೆ, ಹಿಂದಿನ ಕಾಲದಲ್ಲಿ ರೈತರೇ ಜಾಸ್ತಿ ಇರ್ತಾಯಿದ್ರು, ಕೃಷಿಕರು ಜಾಸ್ತಿ ಇರ್ತಾಯಿದ್ರು. ಅವರು ಬೆಳಗ್ಗೆ ಬೇಗ ಎದ್ದೇಳೋರು, ಸೂರ್ಯಗೆ ಒಂದು ಕೈ ಮುಗಿದ್ಬಿಟ್ಟು ಗಂಜಿನೋ ಏನೋ ಅಂಬ್ಲೆನೋ ಕುಡ್ಕೊಂಡು ಅವ್ರ ಕೆಲ್ಸಕ್ಕೆ ಅವ್ರು ಹೋಗೋರು. ಮತ್ತು ಊಟದ ಹೊತ್ತಿಗೆ ಬರೋರು, ಒಂದಷ್ಟು ಹೊತ್ತು ವಿಶ್ರಾಂತಿನ ತೆಗೆದುಕೊಂಡು ಮತ್ತೆ ಅವರು ಕೆಲಸಕ್ಕೆ ಅವ್ರು ಹೋಗ್ತಾಯಿದ್ರು. ಇದು ಅವರ ಜೀವನ ಶೈಲಿಯಾಗಿತ್ತು. ಹಾಗೆಯೇ ವರ್ಷದಲ್ಲಿ ಕೆಲವು ತಿಂಗಳು ಯಾವುದೇ ಬೇಸಾಯ ಯಾವುದೂ ಇಲ್ಲದಲೇ ತೀರ್ಥಯಾತ್ರೆಗಳಿಗೋ ಎಲ್ಲಿಗೋ ಹೋಗಿ ಬರ್ತಾಯಿದ್ರು. ಎಲ್ಲರೂ ಮದುವೆ ಮುಂಜಿ ಏನಾದರೂ ಆದರೆ ಎಲ್ಲರೂ ಒಟ್ಟುಗೂಡಿ ಬೆರೆತು ಕಲೆತು ಸಂತೋಷದಿಂದ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಮಾತಾಡ್ತಾಯಿದ್ರು. ಈಗ ಇಂತಹ ಸಂದರ್ಭದಲ್ಲಿ ಹೃದಯ ಎಷ್ಟೋ ಹಗುರಾಗ್ತಿತ್ತು. ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಎಲ್ಲ ನಲ್ಲಿಗಳಿರ್ತಾಯಿತ್ತು, ಮತ್ತು ಬೋರ್ವೆಲ್ಗಳು ಅಥವಾ ಬಾವಿಗೆ ನೀರು ಸೇದೋಕ್ಕೆ ಹೋಗೋದು. ಇಂಥ ಸಂದರ್ಭಗಳಲ್ಲಿ ಹೆಂಗಸರುಗಳು ತುಂಬ ಮಾತಾಡೋರು ಅಲ್ವಾ. ಆವಾಗ ಅವರು ತಮ್ಮ ಒಂದು ಮನೆಯಲ್ಲಿನ ಕಷ್ಟ ಸುಖವೋ ವೈಯಕ್ತಿಕ ಕಷ್ಟ ಸುಖನೋ ಏನೋ ಒಂದು ಹೇಳಿಕೊಂಡು ಅವ್ರ ಮನಸ್ಸನ್ನು ಹಗುರವಾಗಿ ಮಾಡ್ಕೊಳ್ತಾ ಇದ್ರು. ಈಗ ಅದೆಲ್ಲ ಕಡಿಮೆ ಆಗಿದೆ. ಆದರೆ ಮೊಬೈಲು ಬಳಕೆ ಜಾಸ್ತಿ ಆಗಿದೆ. ಮೊಬೈಲ್ ಬಳಕೆ ಜಾಸ್ತಿಯಾಗಿ ಅದೊಂದು ವಿಪರೀತಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಅದು ಕೂಡ ನಮ್ಮ ಕೈಯಾರ ನಾವು ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಈಗ ನಾವು ಸಾವು ಅನ್ನೋ ಒಂದು ಸುದ್ದಿಯನ್ನು ಮಾತನಾಡೋದಾದರೆ, ಒಂದು ಸಾವು ಪೂರ್ವ ನಿರ್ಧಾರಿತ. ನಾವು ಹುಟ್ಟಿದಾಗಲೇ ನಮ್ಮ ಸಾವು ಯಾವಾಗ ಅನ್ನೋದು ಕೂಡ ಖಚಿತವಾಗಿ ಬರ್ಬಿಟ್ಟಿರುತ್ತೆ ಭಗವಂತ. ಆದರೆ ಈ ಕೆಲವು ಸಾವುಗಳನ್ನು ನಾವೇ ಬರಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಅಲ್ವಾ. ಇದಕ್ಕೇ ನಾವು ನಮ್ಮ ಜ್ಯೋತಿಷದಲ್ಲಿ ಕಂಟಕ ಅಂತ ಹೇಳ್ತಾರೆ. ಈ ವಯಸ್ಸಲ್ಲಿ ಸ್ವಲ್ಪ ಕಂಟಕ ಇದೆ, ಜೋಪಾನವಾಗಿರಿ, ಈ ವಯಸ್ಸಲ್ಲಿ ಕಂಟಕ ಇದೆ, ಜೋಪಾನವಾಗಿರಿ, ಅದನ್ನು ಕಳ್ಕೊಂಡ್ರೆ ಆಮೇಲೆ ಗಟ್ಟಿ ಆಯುಷ್ಯ ಇದೆ ಅಂತೆಲ್ಲ ಹೇಳ್ತಾರೆ. ಮತ್ತು ನಮ್ಮ ಜ್ಯೋತಿಷದಲ್ಲಿ ನಾವು ಯಾವುದರಿಂದ ಇವರಿಗೆ ಸಾವು ಬರುತ್ತೆ, ಎಲ್ಲಿ ಸಾಯ್ತಾರೆ, ಆಸ್ಪತ್ರೆಯಲ್ಲಿ ಸಾಯ್ತಾರಾ, ಅಥವಾ ಬೆಟ್ಟದಿಂದ ಬಿದ್ದು ಸಾಯ್ತಾರಾ, ಅಥವಾ ಸಾಮೂಹಿಕ ಒಂದು ಸಾವಿನಲ್ಲಿ ಇವರದು ಕೂಡ ಒಂದು ಅಂತ್ಯವಾಗುತ್ತಾ, ಅಥವಾ ಯಾವುದೋ ಒಂದು ಅಪವಾದಕ್ಕೆ ಒಳಗಾಗಿ ಸಾವನ್ನಪ್ತಾರಾ, ಅಥವಾ ನೇಣು ಬಿಗಿದುಕೊಂಡು ಸಾವನ್ನಪ್ತಾರಾ, ಈ ರೀತಿ ಎಲ್ಲವನ್ನು ನಾವು ತಿಳ್ಕೊಳ್ಬಹುದು ಜ್ಯೋತಿಷದಲ್ಲಿ. ಆದರೆ ಅದನ್ನು ಕೇಳುವವರ ಹೃದಯ ಗಟ್ಟಿಯಾಗಿರ್ಬೇಕಷ್ಟೇ ಅಲ್ವಾ. ಸದ್ಯ ಬದುಕೋದೇ ಎಷ್ಟು ದಿನ ಬದುಕ್ತೀವೋ ಏನೋ, ಆರಾಮಾಗಿರೋಣ, ನಮಗೆ ಸಾವಿನ ಸುದ್ದಿ ಬೇಡ ಅಂತ ಹೇಳೋರು ಜಾಸ್ತಿ ಇರ್ತಾರೆ. ಹೀಗಾಗಿ ಜ್ಯೋತಿಷರು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಿಲ್ಲ. ಹಾಗೆ ಕೇಳೋರಿಗೂ ಅದು ಇಷ್ಟ ಆಗೋದೂ ಇಲ್ಲ. ಎಷ್ಟು ಜನ ಇರ್ತೀರೋ ಅಷ್ಟು ದಿನ ನೀವು ಆರಾಮಾಗಿರಿ ಅಂತ ಜ್ಯೋತಿಷರು ಹೇಳ್ತಾರೆ, ಅವ್ರಿಗೂ ಅದೇ ಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಆಗುತ್ತೆ. ಅಂದರೆ ನಾನು ಹೇಳ್ತಿರೋದೇನೆಂದರೆ, ಸಾವು ಅಂತಕ್ಕಂಥದ್ದು ಮೊದಲೇ ನಿರ್ಧಾರ ಆಗಿದ್ರೂ ಸಹ ಮಧ್ಯದಲ್ಲಿ ಈ ಕಂಟಕಗಳು ಅಂತ ಏನೋದಿರುತ್ತಲ್ಲ, ಅದು ನಾವು ಒಂದು ಕೈಯಾರೆ ಅಂದ್ಕೊಳ್ಳೋದಿರಬಹುದು,
ಅಥವಾ ಈಗ ಏನೋ ಒಂದು ಅಪಘಾತಗಳಿಂದ ಸಾವಿರಬಹುದು. ಇದೆಲ್ಲವನ್ನು ತಿಳ್ಕೊಂಡಾಗ ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ, ಎಲ್ಲಾದರೂ ಹೊರಡಬೇಕು ಅಂದರೆ ಈಗ ಇಲ್ಲಿಂದ ಹೊರಟ್ರೆ ಹೇಗಿರುತ್ತೆ, ಏನಾದರೂ ತೊಂದರೆ ಇದೆಯಾ, ಕಂಟಕ ಇದೆಯಾ ಅಂತ ತಿಳ್ಕೊಂಡು ಹೊರಡೋರು. ಅಂದರೆ ಈಗ ಮೊನ್ನೆ ನೋಡಿ, ನಾವು ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲು ತುಳಿತ ಆಯಿತು. ಮತ್ತೆಲ್ಲೋ ಇಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ಬೆಂಗಳೂರಲ್ಲಿ ಕಾಲು ತುಳಿತ ಆಯಿತು. ಆವಾಗ ಎಷ್ಟೊಂದು ಜನ ಪ್ರಾಣ ಬಿಟ್ಟರು. ವಿಮಾನ ಅಪಘಾತ, ಆವಾಗ ಇಷ್ಟು 100 ಜನ ಪ್ರಾಣ ಬಿಟ್ಟರು. ಅಂದರೆ ವಿಮಾನ ಅಪಘಾತದಿಂದನೂ ಸಾವಾಗುತ್ತಾ, ಇದೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತೆ. ಈಗ ನಾವು ಮಾತನಾಡ್ತಾ ಇರೋ ವಿಷಯ ಹೃದಯಾಘಾತ. ಹೃದಯ ಯಾರ ಜಾತಕದಲ್ಲಿ ಹೃದಯ ದೌರ್ಬಲ್ಯ ಇದೆ, ಅಂದರೆ ಹೃದಯ ವೀಕ್ ಇದೆ ಅನ್ನೋದನ್ನು ಕೂಡ ನಾವು ಜಾತಕದಲ್ಲಿ ನೋಡಬಹುದು. ಅನೇಕ ಜನರಿಗೆ ಈಗಾಗಲೇ ನಾವು ನೋಡಿರೋರಿಗೆಲ್ಲರಿಗೂ ಕೂಡ ಅದಕ್ಕೆ ಏನು ಪರಿಹಾರ ಅನ್ನೋದು ಕೂಡ ಹೇಳಿದ್ದೀವಿ. ಹೃದಯ ಅಂದರೆ ಜಾತಕದಲ್ಲಿ ಸೂರ್ಯ ಏನಾದರೂ ಬಲಹೀನನಾಗಿದ್ದಲ್ಲಿ ಅಂಥವರಿಗೆ ಹೃದಯದ ತೊಂದರೆಗಳು ಉಂಟಾಗತ್ತೆ. ಮತ್ತು ಇದು ಚಂದ್ರ ದುರ್ಬಲನಾಗಿದ್ದರೆ ಶ್ವಾಸಕೋಶದ ತೊಂದರೆಗಳು, ಉಸಿರಾಟದ ತೊಂದರೆಗಳು ಉಂಟಾಗುತ್ತೆ. ಹೀಗೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗುತ್ತೆ. ಕುಜ ಸರಿ ಇಲ್ಲ ಅಂದರೆ ರಕ್ತ ಪರಿಚಲನೆ ಸರಿಯಾಗಿ ಆಗದಲೇ, ಅಜೀರ್ಣ, ಈ ಮೊದಲಾದ ಒಂದು ಕಾಯಿಲೆಗಳಿಂದಾಗಿ, ಕುಜಾರ ಹೋಯಿದ್ರೆ ಕಿಡ್ನಿಯ ತೊಂದರೆಯಿಂದಾಗಿ, ಈ ರೀತಿ ಗ್ರಹಗಳ ಮೂಲಕವೂ ಕೂಡ ನಾವು ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಹೇಗಿದೆ ಅನ್ನೋದರ ಮೂಲಕ ಕೂಡ ನಾವು ಯಾವ ಕಾಯಿಲೆ ಬರಬಹುದು ಅನ್ನೋದನ್ನು ತಿಳ್ಕೊಳ್ಬಹುದು. ಈಗಾಗಲೇ ಹೇಳಿದೆ ನಾನು, ಹೃದಯ ಅಂತಂದರೆ ನಾವು ಮೊದಲಿಗೆ ಸೂರ್ಯನನ್ನು ನೋಡಬೇಕಾಗತ್ತೆ. ಈಗ ನಾವು ಮಾತಾಡ್ತಾ ಇರೋದು ಸಾಮೂಹಿಕವಾಗಿ, ಯಾರೋ ಒಬ್ಬರ ಜಾತಕವನ್ನು ನಾವು ನೋಡ್ತಾ ಇಲ್ಲ. ಸಾಮೂಹಿಕವಾಗಿ ಏನು ಹೃದಯಾಘಾತ ಆಗ್ತಾ ಇದೆ, ಇದನ್ನು ತಡೆಯೋದಕ್ಕೆ ಏನಾದರೂ ಜ್ಯೋತಿಷ್ಯದಲ್ಲಿ ಒಂದು ವೈದಿಕ ಪರಿಹಾರ ಇದೆಯಾ? ಇದ್ದರೆ ಅಂಥವರು ಯಾರಾದರೂ, ನಮಗೆ ಏನಾದರೂ ಆತಂಕ ಇದೆಯಪ್ಪ, ನನಗೆ ಯಾಕೋ ಸ್ವಲ್ಪ ಏನೋ ಹೃದಯ ವೀಕ್ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಅವರು ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೋದು. ಈ ಮುಂದೆ ನಾನು ಹೇಳ್ತೀನಿ, ಆ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬಹುದು. ಈಗಾಗಲೇ ನಾನು ಹೇಳಿದೆ, ಸೂರ್ಯ ಏನಾದರೂ ಬಲಹೀನನಾಗಿದ್ದರಲ್ಲಿ ನಮಗೆ ಅನೇಕ ರೋಗಗಳು ಬರುತ್ತೆ. ಅದರಲ್ಲಿ ಕೇವಲ ಹೃದಯ ಅಂತಲೇ ಅಲ್ಲ, ಕಣ್ಣಿನ ತೊಂದರೆಗಳು ಬರುತ್ತೆ. ನಾವು ಕನ್ನಡಕ ಹಾಕ್ಕೊಳ್ತೀವಿ, ಅದು ಸಣ್ಣದಿಂದ ಹಿಡಿದು ದೊಡ್ಡದವರೆಗೆ. ಯಾವುದು ಕಣ್ಣಿನ ತೊಂದರೆ ಅಂದರೆ ಆಪ್ರೇಷನ್ನ ಆಗಬಹುದು, ಅಥವಾ ಜಸ್ಟ್ ಕನ್ನಡಕ ಹಾಕ್ಕೊಳ್ಬಹುದು. ನಿಮಗೆ ಅವಾಗವಾಗ ಕಣ್ಣೂರಿ ಬರಬಹುದು. ಹೀಗೆ ನೇತ್ರಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ದೊಡ್ಡ ಯಾವುದೇ ತೊಂದರೆಗಳಾಗಬಹುದು. ಹಾಗೆಯೇ ಹೃದಯ ಅಂದ ತಕ್ಷಣ ಎಲ್ಲರಿಗೂ ಹೃದಯದ ಆಪ್ರೇಷನ್ನೇ ಆಗಬೇಕು ಅಂತ ಇಲ್ಲ ಅಲ್ವಾ? ಸ್ವಲ್ಪ ತೊಂದರೆ ಬಂದಾಗ ಅದಕ್ಕೇನಾದರೂ ಈಗ ಎಷ್ಟೋ ಜನ ಅದಕ್ಕೆ ಏನೋ ಹೃದಯದ ಕಸಿ ಮಾಡಿಸ್ಕೊಳ್ಳೋದು, ಅದು ಏನೇನೋ ಇದೆ ವೈದ್ಯಕೀಯದಲ್ಲಿ, ವಿಜ್ಞಾನದಲ್ಲಿ ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಅದ್ರ ಮೂಲಕ ಹೃದಯ ತಜ್ಞರು ಏನು ಚಿಕಿತ್ಸೆಯನ್ನು ಕೊಡಬೇಕು ಅದನ್ನು ಕೊಡ್ತಾರೆ. ನಾನು ಈ ವೈದಿಕ ಪರಿಹಾರಗಳನ್ನು ಹೇಳೋಕ್ಕೆ ಮುಂಚೆ ಮೊದಲಿಗೆ ನಿಮ್ಮ ಹೃದಯವನ್ನು ನೀವು ಒಂದು ನಿಮ್ಮಲ್ಲಿ ಆತಂಕ ಇದ್ದರೆ, ನನಗೆ ಎಲ್ಲಿ ಭಯ ಇದೆ, ನನಗೆ ಹೃದಯಾಘಾತ ಆಗಬಹುದು ಅನ್ನೋ ಆತಂಕ ನಿಮಗಿದ್ದರೆ, ನೀವು ಮೊದಲಿಗೆ ಹೃದಯ ತಜ್ಞರಲ್ಲಿ ಅಥವಾ ನಿಮ್ಮ ಹತ್ತಿರದ ಆಸ್ಪತ್ರೆಯಲ್ಲಿ ಒಂದು ECG ಏನಾದರೂ ಮಾಡಿಸ್ಕೊಂಡು ನಿಮ್ಮ ಹೃದಯ ಹೇಗಿದೆ ಅನ್ನೋದನ್ನು ನೀವು ಮೊದಲಿಗೆ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಇನ್ನು ಈ ಕಾಯಿಲೆಗಳನ್ನು ತಡೆಗಟ್ಟೋದ್ರಲ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಸರ್ಕಾರದ ಜವಾಬ್ದಾರಿಗಳ ಕೂಡ ಇದೆ. ಮತ್ತು ಆಯಾಯ ಇಲಾಖೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು, ಈ ಎಲ್ಲರೂ ಕೂಡ ತಮ್ಮ ಉದ್ಯೋಗಗಳ ಬಗ್ಗೆ ಕೂಡ ಒಂದು ಕಾಳಜಿನ ತಗೊಳ್ಬೇಕಾಗತ್ತೆ. ಏನಂದರೆ ನೋಡಿ, ಈಗ AC ಹಾಕಿರ್ತಾರೆ ಇಲ್ಲಿ ಸಂಸ್ಥೆಗಳಲ್ಲಿ, ಯಾವುದೇ ಒಂದು ಉದ್ಯೋಗ ಸಂಸ್ಥೆಗಳಿರಬಹುದು, ಅಲ್ಲಿ AC ಹಾಕಿರ್ತಾರೆ. ಎಲ್ಲರಿಗೂ AC ಆಗೋದಿಲ್ಲ ಅಲ್ವಾ? ಅವ್ರಿಗೆ ನೋಡಿ, ಒಂಥರ ಕೆಲವರಿಗೆ ತಲೆನೋವು ಬರ್ಬೋದು, ಕೆಲವರಿಗೆ ಒಂಥರ ಎದೆ ಹಿಂಡಿದ ಹಾಗೆ ಆಗಬಹುದು. ಆ AC-ನಲ್ಲಿ ಅವರು ಕೂತ್ಕೊಳ್ಳೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಅಯ್ಯೋ, ನಾನು ಸ್ವೆಟರ್ ಹಾಕ್ಕೊಂಡ್ರೆ ಅಥವಾ ಒಂದು ಬೆಚ್ಚಗಿನ ಶಾಲ್ ಹೊದ್ಕೊಂಡ್ರೆ ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಇದರಲ್ಲಿ ಅವ್ರು ಹಾಗೇ ಒಂಥರ ನಡುಕೊಂಡೇ ಕೂತಿರ್ತಾರೆ. ಹಾಗೆ ಮಾಡಬಾರ್ದು. ಇದು ಒಂದು ಪ್ರಿಕಾಷನ್ ನಾನು ಹೇಳ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ನೀವು ಒಂದು ಪ್ರಿಕಾಷನನ್ನು ತಗೊಳ್ಳೇಬೇಕಾಗುತ್ತೆ. ಯಾರು ಏನೇ ಅಂದ್ಕೊಳ್ಳಿ, ನಮ್ಮ ಜೀವ ನಮಗೆ ಮುಖ್ಯ, ನಮ್ಮ ಲೈಫು,
ನಮ್ಮ ಮನೆ, ನಮ್ಮ ಮಡದಿ, ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ತಂದೆ ತಾಯಿ ಇದನ್ನೆಲ್ಲರನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ನಾವು ಅಂತಹ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಬೆಚ್ಚಗಿರಬೇಕಾದ್ರೆ ಬೆಚ್ಚಗಿರಬೇಕು. ಇಲ್ಲ ನೀವು ಚಳಿ ತಡೆಯೋಕ್ಕಾಗಲ್ಲ ಅಂತಂದರೆ ಬೆಚ್ಚಗಿರ್ತೀರಾ, ಹಾಗೆಯೇ ಬಿಸಿ ತಡೆಯೋಕ್ಕಾಗೋದಿಲ್ಲ ಅಂದರೆ ಫ್ಯಾನ್ ಹಾಕ್ಕೊಳ್ತೀರಾ. ಹೀಗೆ ನಿಮ್ಮ ನಿಮ್ಮ ಒಂದು ಆರೋಗ್ಯವನ್ನು ನೀವು ನೋಡ್ಕೊಳ್ಬೇಕು. ಮತ್ತು ಆಗಾಗ್ಗೆ ಆ ಉದ್ಯೋಗ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳಿಂದ ಕೆಲಸಗಳನ್ನು ತೆಗೆಯೋದಷ್ಟೇ ಅಲ್ಲ, ಅವರ ಆರೋಗ್ಯ ಹೇಗಿದೆ ಅಂತ ಆಗಾಗ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೂಡ ಏರ್ಪಡಿಸಿ ಅದರ ಮೂಲಕ ಅವರು ಹೇಗಿದ್ದಾರೆ, ಏನು ತೊಂದರೆ ಇದೆ, ಅದಕ್ಕೆ ಏನು ಚಿಕಿತ್ಸೆ ಕೊಡಿಸ್ಬೇಕು, ಇದನ್ನೆಲ್ಲ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಈಗ ಹೃದಯ ಒಂದು ವೇಳೆ ಇಷ್ಟೆಲ್ಲ ಪರೀಕ್ಷೆಯೆಲ್ಲ ನೀವು ಮಾಡಿಸ್ಕೊಂಡ್ಮೇಲೆ ನಿಮಗೇನೋ ಹೃದಯದಲ್ಲಿ ತೊಂದರೆ ಇದೆ, ಸ್ವಲ್ಪ ವೀಕ್ ಇದ್ದೀರಾ, ಹೃದಯ ಸ್ವಲ್ಪ ವೀಕ್ ಇದೆ ಅಂತೇನಾದ್ರು ಹೇಳಿದ್ರೆ, ಅಥವಾ ಇಲ್ಲ ನಾವೇನು ಮಾಡಿಸ್ಕೊಳ್ಳಲ್ಲ, ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಲ್ಲ, ಬಟ್ ಆತಂಕ ಇದೆ, ಅದಕ್ಕೇನಾದರೂ ಪರಿಹಾರ ಹೇಳಿ ಅನ್ನೋದಾದರೆ ನಾನು ಒಂದೆರಡು ಪರಿಹಾರಗಳನ್ನು ಇವಾಗ ಹೇಳ್ತೀನಿ. ಏನಂದರೆ, ನೀವು ಎದೆ ನೋವು ಆವಾಗವಾಗ ಬರ್ತಾ ಇದೆ ಅಂದರೆ ರಾತ್ರಿ ಮಲಗುವಾಗ ಒಂದಷ್ಟು ಕೊತ್ತಂಬರಿ ಬೀಜವನ್ನು ಒಂದು ಲೋಟ ನೀರಿಗೆ ಹಾಕಿ ಸ್ವಲ್ಪ ಅದರ ಜೊತೆಗೆ ಒಂಚೂರು ಕಲ್ಲಸಕ್ಕರೆನೂ ಹಾಕಿ ನೆನೆಸಿಟ್ಬಿಡಿ ರಾತ್ರಿ ಇಡೀ. ಬೆಳಗ್ಗೆ ಎದ್ದು ಅದನ್ನು ಸೋಸಿಕೊಂಡು ಕುಡೀರಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ, ಇದನ್ನು ನೀವು ಒಂದೆರಡು ದಿನ ಮಾಡಿದಾಗಲೇ ನಿಮಗೆ ಎದೆ ನೋವು ಕಡಿಮೆ ಆಗಿಬಿಡುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಅಂದ್ಕೊಂಡ ಹಾಗೆ ಹೃದಯದ ತೊಂದರೆ ಏನೂ ಇಲ್ಲ, ಏನೋ ಸ್ವಲ್ಪ ಗ್ಯಾಸ್ಟ್ರಿಕ್ ಏನೋ ಇತ್ತೇನೋ, ಇದು ಕಡಿಮೆ ಆಗಿದೆ ಅಂತ ನಿಮಗೆ ನಿಮ್ಮ ಅರಿವಿಗೆ ಬಂದುಬಿಡುತ್ತೆ. ಇನ್ನೊಂದು ನೀವು ಮಾಡಬಹುದಾದ್ದು ಏನಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯನಿಗೆ ತಾಮ್ರದ ಒಂದು ಪಾತ್ರೆಯಲ್ಲಿ, ಬಿಂದಿಗೆ ಇರಬಹುದು, ಪಂಚಪತ್ರೆ ಇರಬಹುದು, ಇದರಲ್ಲಿ ನೀವು ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡಬೇಕಾಗತ್ತೆ. ಉದಯಿಸುವ ಸೂರ್ಯನನ್ನು ನೋಡಿಕೊಂಡು ಇದು ಎಷ್ಟು ಗಂಟೆ ಒಳಗಡೆ ಮಾಡಬೇಕು ಅಂದರೆ, ಸೂರ್ಯೋದಯದಿಂದ ನೀವೊಂದು 7, ಇನ್ನೂ ಜಾಸ್ತಿ ಅಂದರೆ 7:30, ಬೇಡಪ್ಪ ಆಯಿತು ನನ್ನ ಕೈಲಿ ಆಗಲ್ಲ ಅಂತಂದರೆ 8 ಗಂಟೆ. ಯಾಕೆಂದರೆ ನಿಮ್ಮ ಆಫೀಸು ಇದ್ರದ್ದೆಲ್ಲ ಡ್ಯೂಟಿ ಟೈಮು ಎಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇರೋದು ಬೆಳಗ್ಗೆ ಕೊನೆ ಪಕ್ಷ 8 ಗಂಟೆ ಒಳಗಡೆ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದು. ಇದು ಪ್ರತಿದಿನದ ಅಭ್ಯಾಸ ನಿಮ್ಮದು ಆದರೆ ತುಂಬಾ ಉತ್ತಮ. ಇನ್ನೂ ಒಂದೇನೆಂದರೆ, ಮಂತ್ರದ ಮೂಲಕ ನಾನು ಮಂತ್ರ ಏನಾದರೂ ಹೇಳ್ತೀನಿ ಅನ್ನೋದಾದರೆ, ಆ ಸೂರ್ಯನಿಗೆ ನೀವು ಅರ್ಘ್ಯವನ್ನು ಕೊಟ್ಟು ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಏನಂತ? ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ ಇದು ಮಂತ್ರ. ಇದನ್ನು ಹೇಳೋದ್ರಿಂದ ಕೂಡ ನಿಮ್ಮ ಒಂದು ಹೃದಯದ ಬಡಿತ ಸಾಮಾನ್ಯವಾಗಿ ಸರಾಗವಾಗಿರುತ್ತೆ, ತುಂಬ ಜೋರಾಗೋದಿಲ್ಲ ಅಥವಾ ತುಂಬ ಕಡಿಮೆನೂ ಆಗೋದಿಲ್ಲ. ಈ ರೀತಿ ಒಂದು ಸರಾಗವಾಗಿ ಇರುತ್ತೆ ನಿಮ್ಮ ಹೃದಯ, ಚೆನ್ನಾಗಿರುತ್ತೆ, ನಗ್ನಗ್ತಾ ಇರುತ್ತೆ ನಿಮ್ಮ ಹೃದಯ. ಇನ್ನೊಂದು ಒಂದು ಪರಿಹಾರ ನಾನು ಹೇಳ್ಬೋದು ಅಂತಂದರೆ, ನೀವು ಕೈಯನ್ನು ಹೀಗಿದೆಯಲ್ಲ, ಈ ಹೆಬ್ಬೆರಳನ್ನು ಹೀಗೆ ಇಟ್ಕೊಂಡು ಈ ರೀತಿ ಮುಷ್ಟಿ ಥರ ಮಾಡಿಕೊಂಡು ಹೀಗೆ ನೀವು ಎಷ್ಟು ಸಲ ಮಾಡ್ಬೋದು ಅಂದರೆ 10 ಸಲ ಮಾಡ್ಬೋದು, 19 ಸಲ ಮಾಡ್ಬೋದು, 22 ಸಲ ಮಾಡ್ಬೋದು. ಒಟ್ಟು ಕೂಡಿಸಿದಾಗ ನಂಬರ್ 1 ಬರಬೇಕು. ಆ ಥರ ಇದರಲ್ಲಿ ನೀವು ಈ ಒಂದು ಕ್ರಿಯೆಯನ್ನು ನೀವು ಮಾಡಿದರೆ ಇದರಿಂದ ಕೂಡ ನಿಮ್ಮ ಹೃದಯ ಒಂದು ಹೃದಯ ದೌರ್ಬಲ್ಯ ಕಡಿಮೆ ಆಗುತ್ತೆ. ಹೃದಯದ ತೊಂದರೆಗಳು ಬರದ ಹಾಗೆ ನೀವು ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬಹುದಾಗಿರುತ್ತೆ ಇದನ್ನು ಮಾಡೋದ್ರಿಂದ. ನೋಡಿ, ಇಷ್ಟು ಪರಿಹಾರಗಳನ್ನು ನಾನು ಹೇಳಿದ್ದೀನಿ. ಇನ್ನೂ ಅನೇಕ ಪರಿಹಾರಗಳಿವೆ. ನಿಮ್ಮ ಜಾತಕಗಳನ್ನು ನಿಮ್ಮ ಜ್ಯೋತಿಷ್ಯರ ಹತ್ರ ನೀವು ತೋರಿಸ್ಕೊಂಡು ನಿಮಗೇನಾದ್ರು ಹೃದಯದ ಸಮಸ್ಯೆಗಳು ಬರೋ ಚಾನ್ಸಸ್ ಇದೆಯಾ, ಸಾಧ್ಯತೆಗಳಿವೆಯಾ ಅಂತ ತಿಳ್ಕೊಂಡು ನೀವು ಅದಕ್ಕೆ ಮಾಡಬೇಕಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಹೃದಯ ಕೂಡ ಗಟ್ಟಿಯಾಗಿರಲಿ, ನಗ್ನಗ್ತಾ ಇರಲಿ, ಚೆನ್ನಾಗಿರಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಆತಂಕ ಅನ್ನೋದು ನಮ್ಮ ಹೃದಯದ ಬಡಿತವನ್ನು ಹೆಚ್ಚು ಮಾಡಿಬಿಡುತ್ತೆ ಮತ್ತು ಹೃದಯವನ್ನು ಕುಗ್ಗಿಸ್ಬಿಡುತ್ತೆ, ಎದೆ ಹಿಡ್ಕೊಂಡಾಗುತ್ತೆ. ಈಗ ಆತಂಕ ಏನೇನಿಗೆ ಬರುತ್ತೆ ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಬೇಕಾಗತ್ತೆ. ಈಗ ಪುಟ್ಟ ಮಕ್ಕಳಿಗೂ ಕೂಡ ಆತಂಕಗಳು ಜಾಸ್ತಿ ಆಗ್ತಾಯಿದೆ. ಮಾರ್ಕ್ಸ್ ತೊಗೊಂಡಿಲ್ಲ, ಅದು ಇದು ಹಾಗೆ ಹೀಗೆ ಅಂಥೇಳಿ. ಇನ್ನು ನಮಗೆ ಉದ್ಯೋಗಸ್ಥರಿಗೆ ಅವರು ಆಗಲೇ
ಕೆಲಸ ಮಾಡ್ತಿದ್ದವರು, ಅವ್ರಿಗೆ ಅಷ್ಟು ಸಂಬಳ ಬರ್ತಿದೆ, ನನಗಿಷ್ಟೇ ಬರ್ತಾಯಿದೆ. ನಾವಿಬ್ಬರು ಒಟ್ಟಿಗೆ ಓದೋರು, ಇಬ್ಬರು ಒಂದೇ ಥರನೇ ನಾವು ಓದಿದ್ದೀವಿ. ಆದರೆ ಅವ್ರಿಗೆ ಆ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು, ನಾನು ಇಲ್ಲಿ ಓದಾಡ್ತಾ ಇದ್ದೀನಿ. ಇದು ಏನು ಗೊತ್ತಾ, ಆತಂಕ ಪಡಬಾರ್ದು. ನಾವು ಪ್ರಯತ್ನ ಪಡಬೇಕು. ಆತಂಕದ ಬದಲು ಪ್ರಯತ್ನವನ್ನು ಪಡಬೇಕು. ನಾವು ಕೂಡ ಏನು ಪ್ರಯತ್ನ ಪಟ್ಟರೆ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಅಂತ ಆ ಪ್ರಯತ್ನ ಪಡಬೇಕೇ ಹೊರತು ಆತಂಕವನ್ನು ಪಡಬೇಡಿ ಮತ್ತು ಉದ್ವೇಗವನ್ನು ಜಾಸ್ತಿ ಮಾಡ್ಕೊಳ್ಬೇಡಿ. ಯಾರು ಹೇಗಾದರೂ ಇರಲಿ, ನಾವು ಫಸ್ಟು ನಮ್ಮದು ನಾವು ನೋಡಬೇಕು ಅಲ್ವಾ. ನಾವೆಲ್ಲಿದ್ದೀವಿ, ನಮ್ಮ ಪರಿಸರ ಹೇಗಿದೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಉಡುಪು ಇರಬೇಕು, ಜೀವನ ಶೈಲಿ ಇರಬೇಕು. ಆಮೇಲೆ ಈಗ ಏನು ಫ್ರಿಜ್ಗಳಲ್ಲಿ ಮಾಂಸವನ್ನು ತುಂಬಿಟ್ಟು ಎಷ್ಟೋ ದಿನದ್ದನ್ನು, ಒಂದು ತಿಂಗಳದ್ದೋ 2 ತಿಂಗಳದ್ದೋ 20 ದಿನದ್ದೋ ಮಾಂಸವನ್ನೆಲ್ಲ ಬೇಯಿಸಿ ಹಾಕಿ ಅದನ್ನು ತಿನ್ನುವಂತಹ ಮಾಂಸಾಹಾರಿಗಳು ಕೂಡ ಇದ್ದಾರೆ. ಅವರಿಗೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತಾಯಿದೆ. ಅಷ್ಟೇ ಅಲ್ಲ, ಆಮೇಲೆ ಈ ಎಂತೆಂಥದ್ದೋ ಮನೆಯ ಆಹಾರದಲ್ಲಿ ಹೊರಗಡೆ ಪಿಜ್ಜಾ, ಬರ್ಗರು, ಅದು ಇದು ಮೋಮೋಸ್ ಅಂತೆ, ಅದು ಏನೋ ತಿಂದೇ ಇದ್ದರೆ ನಾವೇನೋ ಕೀಳು ಅನ್ನೋವಂತಹ ಒಂದು ಮನೋಭಾವನೆ ಜನರಲ್ಲಿ ಬೆಳೆಯೋ ಹಾಗೆ ಆಗಿಬಿಟ್ಟಿದೆ. ಅದನ್ನು ಬಿಡಿ ಫಸ್ಟು. ಯಾಕೆಂದರೆ ನಮ್ಮ ಮನೆಯ ಊಟ, ನಮ್ಮನೇಲಿ ಏನು ನಮ್ಮ ಪೂರ್ವಜರು ಮೊದಲಿಂದನೂ ಮಾಡ್ಕೊಂಡು ಬರ್ತಾಯಿದ್ರು ಅಂಥದ್ದನ್ನು ನಿಮ್ಗೆ ಹಾಗೂ ಏನೋ ರುಚಿ ನೋಡಬೇಕಾ, ಒಂದು ಸಲ ತಿಂದು ನೋಡಿ, ಅಷ್ಟೇ ಸಾಕು. ಕೇವಲ ರುಚಿಗೋಸ್ಕರ ಹೇಗಿರುತ್ತೆ ಇದು ಎಲ್ಲ ತಿಂತಾಯಿದ್ರಲ್ಲ, ಆಯ್ತಪ್ಪ ನಾನು ಒಂದು ಸಲ ತಿಂದು ಹೋಗ್ಬಿಡ್ತೀನಿ ಅಷ್ಟೇ, ಮತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಅಂಥ ಆಹಾರಗಳು ಒಳ್ಳೆಯದೇ ಅಲ್ಲ. ಮತ್ತು ಇವಾಗ ನಾವೇನು ಹೇಳ್ತೀವಿ, ಇದು 2 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಏನೋ ಹೇಳ್ತಾರಲ್ಲಪ್ಪ, ಆ ಒಂದು ಪದಾರ್ಥಗಳು ಕೂಡ ಒಳ್ಳೆಯದಲ್ಲ. ಅದಕ್ಕೇನು ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ. ಅಂಥದ್ದನ್ನು ಎಲ್ಲ ನೀವು ಮಾಡಬೇಡಿ. ಮಕ್ಕಳಿಗೆ ಇವಾಗ ಅದನ್ನೆಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ತಾರೆ. 2 ನಿಮಿಷಕ್ಕೆ ನಾನು ಮಾಡ್ಕೊಂಡ್ಬಿಡ್ತೀನಿ ಮ್ಯಾಗಿ ಅಂತ ಹೇಳಿಬಿಟ್ಟು ಬೇಡ. ಅದೆಲ್ಲ ತುಂಬ ಮೆದುಳಿಗೂ ಕೂಡ ಅಪಾಯ, ಹೃದಯಕ್ಕೂ ಕೂಡ ತೊಂದರೆ, ಬೇಗ ಜೀರ್ಣನೂ ಆಗೋಲ್ಲ, ಹೊಟ್ಟೆಗೂ ತೊಂದರೆ. 2 ಮಿನಿಟ್ಸಲ್ಲಿ ನಾನು ಮ್ಯಾಗಿ ಮಾಡ್ಕೊಳ್ತೀನಿ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಅದು ಸುಮ್ಮನೆ ಅದರಲ್ಲಿ ಏನೋ ಒಂದು ಫ್ಲೇವರ್ ಇರುತ್ತೆ, ಅದೊಂಚೂರು ರುಚಿ ಕೊಡುತ್ತೆ ಬಿಟ್ಟರೆ ಅದು ನಮ್ಮ ಹೊಟ್ಟೆಗೂ ಒಳ್ಳೆಯದಲ್ಲ, ಮೆದುಳಿಗೂ ಒಳ್ಳೆಯದಲ್ಲ, ಹೃದಯಕ್ಕೂ ಕೂಡ ಒಳ್ಳೆಯದಲ್ಲ. ಅಂತಹ ಪದಾರ್ಥಗಳನ್ನು ನೀವು ಖಂಡಿತ ಸೇವಿಸೋದನ್ನು ಬಿಡಿ. ಮತ್ತು ಇನ್ನೊಂದೇನು, ಮದ್ಯಪಾನ ಮಾಡೋದು ಕೂಡ ಇವಾಗ ಒಂದು ರೀತಿ ಶೋಕಿನೇ ಆಗಿಬಿಟ್ಟಿದೆ. ಇವನೇನೋ ಒಂದು ಪಾರ್ಟಿಗೆ ಬರೋಲ್ಲ, ಇವಳೇನೋ ಒಂದು ಪಾರ್ಟಿಗೆ ಬರೋಲ್ಲ. ಇನ್ನು ತುಂಬ ಜನ ಸ್ತ್ರೀಯರು ಕೂಡ ಕುಡಿಯೋದನ್ನು ನಾವು ನೋಡಿದ್ದೀನಿ. ನಾವು ಏನಾದರೂ ನಾವು ಯಾವುದಾದ್ರು ಪ್ರೆಸ್ ಮೀಟ್ಗೋ ಇಲ್ಗೋ ಹೋಗಿದಾಗ ಕುಡಿದೇ ಇದ್ದರೆ ನಾವು ನಮ್ಮನ್ನ ಹಳ್ಳಿ ಗುಗ್ಗು ಅಂತ ಅನ್ನೋದು, ಅವರು ಕುಡಿದ್ರೆ ನಾವು ಏನೋ ಒಂದು ನಾಗರಿಕರು, ತುಂಬ ಬೆಳೆದಿರೋಂತಹ ನಾಗರಿಕರು ಅಂತ ತಮಗೆ ತಾವೇ ಅಂದ್ಕೊಳ್ಳೋದು, ಇಂಥದ್ದೆಲ್ಲವೂ ಇದೆ. ಅವರು ಏನಾದರೂ ಮಾಡ್ಕೊಳ್ಳಿ, ನೀವು ನಿಮ್ಮ ಹೃದಯ ಸರಿಯಾಗಿ ಇಟ್ಕೊಳ್ಬೇಕಾ? ನಿಮಗೆ ದೇವರು ಎಷ್ಟು ವರ್ಷ ಬರ್ದಿದ್ದಾನೋ ಆಯುಷ್ಯ, ಅಲ್ಲಿವರೆಗೂ ನೀವು ಚೆನ್ನಾಗಿರಬೇಕಾ? ಮಧ್ಯದಲ್ಲಿ ಯಾವುದೇ ಕಂಟಕ ತಂದ್ಕೊಳ್ಬಾರ್ದಾ? ಹಾಗಿದ್ದರೆ ನಿಮ್ಮ ಜೀವನ ಶೈಲಿಯನ್ನು ಹೇಗಿಟ್ಕೊಳ್ಬೇಕು ಅಂತ ನೀವೇ ನೋಡ್ಕೊಳ್ಳಿ. ಯಾಕೆಂದರೆ ಇದು ನಾನು ಹೇಳ್ತಾ ಇರೋದು ಜನರಲ್ಲಾಗಿ ಎಲ್ಲರೂ ಮಾಡ್ತಿರೋದನ್ನು. ಹೀಗಾಗಿ ನಿಮ್ಮ ಹೃದಯವನ್ನು ನೀವು ನಗ್ನಗ್ತಾ ಇರಬೇಕು. ನಿಮ್ಮ ಹೃದಯ ಅನ್ನೋದನ್ನು ಹೇಗೆ ಅದು ನಗ್ನಗ್ತಾ ಇರಬೇಕಾದ್ರೆ ನಾನು ಹೇಗಿರಬೇಕು ಅನ್ನೋದನ್ನು ನೀವೇ ತಿಳ್ಕೊಳ್ಬೇಕು, ನೀವೇ ಆಲೋಚನೆ ಮಾಡಬೇಕು. ಈಗಾಗಲೇ ಪರಿಹಾರವನ್ನು ಕೂಡ ನಾನು ಹೇಳಿದ್ದೀನಿ. ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೆ, ಇದು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಒಂದು 10 ಸಲನೋ 19 ಸಲನೋ 28 ಸಲನೋ ಈ ರೀತಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೃದಯಕ್ಕೆ ತುಂಬ ಬಲ ಬರುತ್ತೆ. ಮತ್ತು ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ತಾಮ್ರದ ಪಾತ್ರೆಯಿಂದ ಕೊಡಬೇಕು ನೀವು ಅದನ್ನು, ಅರ್ಘ್ಯವನ್ನು ಕೊಡಿ. ಹಾಗೆಯೇ ಇನ್ಯಾವ್ಯಾವ ಪರಿಹಾರ ನಾನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಮಾಡ್ಕೊಳ್ಬಹುದು. ಯಾರಿಗೆ ಯಾವ ಸಾಧ್ಯನೋ ಅದು ನಿಮಗೆ ಮಂತ್ರ ಹೇಳೋಕ್ಕಾದರೆ ಮಂತ್ರ ಹೇಳ್ಕೊಳ್ಳಿ. ಅರ್ಘ್ಯ ಕೊಡೋರು ಅರ್ಘ್ಯವನ್ನು ಕೊಡಿ. ಹಾಗೆಯೇ ನೀವು ಯಾವ್ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ಸಲನೋ 19 ಸಲನೋ 28 ಸಲನೋ ಮಾಡ್ಕೊಳ್ಳಿ. ಆಮೇಲೆ ಕಚೇರಿನಲ್ಲಿ ನೀವು ಕೆಲಸ ಮಾಡುವಾಗ ಸಾಧ್ಯವಾದರೆ ಯಾವ್ಯಾವ ಸಾಧ್ಯವಾಗುತ್ತೆ ಆವಾಗೆಲ್ಲ ನೀವು ಮಾಡ್ಕೊಳ್ತಾ ಇರಬಹುದು. ಇದರಿಂದ ಏನೂ ನಿಮಗೆ ಅಪಾಯ ಏನೂ ಇಲ್ಲ, ಆರಾಮ್ಸೆ ನೀವು ಮಾಡ್ಕೊಳ್ಬಹುದು. ಮತ್ತು ಇದನ್ನು ಹೇಳಿದೆ ನಾನು ಕೊತ್ತಂಬರಿ ಬೀಜವನ್ನು ನೆನೆಸ್ಕೊಂಡು, ಇದು ಗ್ಯಾಸ್ಟ್ರಿಕ್ಗೂ ಕೂಡ ಒಳ್ಳೆಯದು. ಅಕಸ್ಮಾತ್ ಆವಾಗವಾಗ ಎದೆ ನೋವು ಬರ್ತಾಯಿದ್ರೆ, ಎದೆ ಉರಿ ಬರ್ತಾಯಿದ್ರೆ ಅದಕ್ಕೂ ಕೂಡ ಇದು ಉಪಶಮನವನ್ನು ಕೊಡುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ನಾನು ಹೃದಯದ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಂದು ಸಲ ವೈದ್ಯರಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ, ಅದರಿಂದ ಏನೂ ತೊಂದರೆ ಇಲ್ಲ. ಎಲ್ಲರೂ ನಿಮ್ಮ ಹೃದಯವನ್ನು ಜೋಪಾನ ಮಾಡಿಕೊಳ್ಳಿ, ನೀವು ಜೋಪಾನವಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.